ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಇಡೀ ರಾಜ್ಯದ ಗಮನವನ್ನು ಸೆಳೆದಿರುವಂಥ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯನ್ನು ಗೆಲ್ಲೋದಕ್ಕೆ CM ಸಿದ್ದರಾಮಯ್ಯನವರು ಪಣ ತೊಟ್ಟಿದ್ದಾರಾ? ಹೌದು, ಅಂಥದ್ದೊಂದು ಚರ್ಚೆಯನ್ನು ಹಾಕಿದೆ CM ಸಿದ್ದರಾಮಯ್ಯನವರ ಸಾಲು ದಾವಣಗೆರೆ ಮತ್ತು ಬಾಗಲಕೋಟೆಯ ಸಾಲು ಪ್ರವಾಸ. ಹೌದು, ಯಾಕಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರವನ್ನು ಶತಾಯಗತಾಯ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಇವತ್ತು ಕೂಡ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅದರಂತೆ ಅಹಿಂದ ಮತದಾರರು ನಿರ್ಣಾಯಕವಾಗಿರುವಂಥ ತಮ್ಮದೇ ಸಮುದಾಯದ ದಿವಂಗತ HY ಮೇಟಿಯವರ ಕುಟುಂಬ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವನ್ನು ಮತ್ತೆ ತಮ್ಮ ಸಮುದಾಯದ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶತಾಯಗತಾಯ HY ಮೇಟಿ ಕುಟುಂಬದ ಅವರ ಪುತ್ರರಾಗಿರ್ತಕ್ಕಂಥ ಉಮೇಶ್ ಮೇಟಿರವರೇ ಗೆಲ್ಲಬೇಕು ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ನಾನಾ ರೀತಿಯಾದಂಥ ತಂತ್ರಗಾರಿಕೆಯನ್ನು, ನಾನಾ ರೀತಿಯಾದಂಥ ಪ್ಲ್ಯಾನ್ಗಳನ್ನು, ವಿವಿಧ ರೀತಿಯಾದಂಥ ಒಂದು ಸ್ಟ್ರಾಟಜಿಯನ್ನು ಮತ್ತೊಂದು ಕಡೆಯಾಗಿ ಮತದಾರರನ್ನು ಸೆಳೆಯುವಂಥ ಒಂದು ನಿಟ್ಟಲ್ಲಿ ಅನೇಕವಾದಂಥ ಕಾರ್ಯಕ್ರಮಗಳನ್ನು, ಅನೇಕವಾದಂಥ ಪ್ರಚಾರವನ್ನು ಮಾಡ್ತಾ ಇರುವಂಥದ್ದು. ಇವತ್ತು ಸಂಜೆಯೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನು CM ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ತನ್ನ ಆಪ್ತವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಇವರಿಬ್ಬರಿಗೂ ಕೂಡ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಏನು, ಯಾವುದೇ ಕಾರಣಕ್ಕೂ ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಹಿಂದ ಮತದಾರರು ಚದುರದಂತೆ ನೋಡ್ಕೊಳ್ಬೇಕು, ಸಿಂಗಲ್ ವೋಟ್ ಕೂಡ ಏನು BJP ಅಭ್ಯರ್ಥಿಗೆ ಬೀಳಬಾರ್ದು ಅನ್ನುವಂಥ ಒಂದು ಅಷ್ಟರ ಮಟ್ಟಿಗೆ ಒಂದು ಸೂಚನೆಯನ್ನು, ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕೆ CM ಸಿದ್ದರಾಮಯ್ಯನವರು ಇಷ್ಟರ ಮಟ್ಟಿಗೆ ಒಂದು ತನ್ನ ಆಪ್ತರನ್ನು ಅಲ್ಲಿಗೆ ನಿಯೋಜನೆ ಮಾಡಿ ಈ ಮಟ್ಟಿಗೆ ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆಯೂ ಕೂಡ ಕೇಳಿಬರುತ್ತೆ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರಿಗೆ ಈ ಎರಡೂ ಉಪಚುನಾವಣೆಗಳು ಕೂಡ ಒಂದು ರೀತಿ ಪ್ರತಿಷ್ಠೆ. ಒಂದು ಕಡೆಯಾಗಿ ಆಡಳಿತಾರೂಢ ಸರ್ಕಾರ ಇದೆ, ತಮ್ಮದೇ ಆದಂಥ ನಾಯಕತ್ವ ಇದೆ, ಮತ್ತೊಂದು ಕಡೆಯಾಗಿ ಗ್ಯಾರಂಟಿಗಳ ಕೊಡುಗೆ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಅದು ಕಾಂಗ್ರೆಸ್ನ ಹಿಡಿತದಲ್ಲೇ ಇದ್ದಂಥ ಒಂದು ಕ್ಷೇತ್ರಗಳಲ್ಲಿ ಗೆಲ್ಲೋದಕ್ಕಾಗಲಿಲ್ಲ ಅಂದರೆ ಸಹಜವಾಗಿ ಎಲ್ಲೋ ಒಂದು ಕಡೆಗೆ CM ಸಿದ್ದರಾಮಯ್ಯನವರ ನಾಯಕತ್ವವನ್ನು ಕೂಡ ಪ್ರಶ್ನೆ ಮಾಡುವಂಥ ಹಂತಕ್ಕೆ ಹೋಗುತ್ತೆ. ಮತ್ತೊಂದು ಕಡೆಯಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಸಮುದಾಯದ ಹಿಡಿತವೂ ಕೂಡ ತಪ್ಪದಂಗಾಗುತ್ತೆ. ಈ ನಿಟ್ಟಿನಲ್ಲಿ ಹಲವು ಲೆಕ್ಕಾಚಾರದಲ್ಲಿ CM ಸಿದ್ದರಾಮಯ್ಯನವರು ತನ್ನ ಆಪ್ತ ಸಚಿವರಿಬ್ಬರನ್ನು ಅಲ್ಲಿ ಚುನಾವಣಾ ಸ್ಟ್ರಾಟಜಿಗೋಸ್ಕರ, ಚುನಾವಣಾ ತಂತ್ರಗಾರಿಕೆಯಿಂದಲೂ ಅಲ್ಲಿ ನಿಯೋಜನೆಯನ್ನು ಮಾಡಿದ್ರೆ, ಮತ್ತೊಂದು ಕಡೆಗೆ ತನ್ನ ಪುತ್ರರೂ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವ್ರನ್ನೂ ಕೂಡ ಅಲ್ಲಿ ಕಳೆದ 3-4 ದಿನಗಳಿಂದಲೇ ಅಲ್ಲಿ ಠಿಕಾಣಿ ಹೂಡುವಂತೆ ಮಾಡಿದ್ದಾರೆ. ಯಾಕೆ, ತಮ್ಮ ಸ್ವಜಾತಿ ಕುರುಬ ಸಮುದಾಯದ ಮತಗಳು ಚದುರದಂತೆ ನೋಡ್ಕೊಳ್ಬೇಕು, ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ ಅಭ್ಯರ್ಥಿ ಮೇಟಿ ಕುಟುಂಬಕ್ಕೆ ಬೀಳಬೇಕು ಅನ್ನುವಂಥ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ಅಲ್ಲಿ BJP ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರು ಸೇರಿದಂತೆ BY ವಿಜಯೇಂದ್ರ ಇವರೆಲ್ಲರೂ ಕೂಡ BJP ನಾಯಕರು ಅಲ್ಲಿನ ಕುರುಬ ಸಮುದಾಯದ ಮುಖಂಡರುಗಳಿಗೆ ಗಾಳವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತದೆ. ಎಸ್ಪೆಷಲಿ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷರನ್ನು ಕೂಡ ಅವರು ಸೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಸ್ವಜಾತಿ ಕುರುಬ ಸಮುದಾಯ ಸೇರಿದಂಥ ಅಹಿಂದ ಮತಗಳು ಅಲ್ಲಿ ಚದುರು ಹೋಗಬಾರ್ದು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಮತಗಳು ಏನಾದರೂ ಒಂದು ವೇಳೆ ವೀರಣ್ಣ ಚರಂತಿಮಠ ಅವ್ರಿಗೆ ಬಹುಪಾಲು ಬಿದ್ದರೆ, ಇತ್ತ ಅಹಿಂದ ಮತದಾರರು ಏನಾದರೂ ಒಂದಷ್ಟು ಪಾಲು ವೀರಣ್ಣ ಚರಂತಿಮಠ ಅವ್ರಿಗೆ ಬಿದ್ದರೆ ಸಹಜವಾಗಿ ಅದು ವೀರಶೈವ ಲಿಂಗಾಯತ ಸಮುದಾಯ ಪ್ಲಸ್ ಅಹಿಂದ ಸಮುದಾಯದ ಒಂದಷ್ಟು ಮತಗಳ ಲೆಕ್ಕಾಚಾರದಲ್ಲಿ ವೀರಣ್ಣ ಚರಂತಿಮಠ ಅವರು ಮುನ್ನಡೆಯನ್ನು ಸಾಧಿಸ್ಬೋದು. ಅಂಥದ್ದೊಂದು ಪ್ರಮಾದಕ್ಕೆ ಆಸ್ಪದವನ್ನು ಕೊಡಬಾರ್ದು ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಅಲರ್ಟ್ ಆಗಿರುವಂಥದ್ದು. ಸೊ ಹೀಗಾಗಿ ತನ್ನ ಆಪ್ತ ಸಚಿವರಿಬ್ಬರು, ಮತ್ತೊಂದು ಕಡೆಗೆ ತಮ್ಮ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಈ ಮೂವರನ್ನೂ ಕೂಡ ಅಲ್ಲಿ ನಿಯೋಜನೆಯನ್ನು ಮಾಡಿ ನೀವು ಅಹಿಂದ ಮತಗಳನ್ನು ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಫಲಿತಾಂಶವನ್ನು ತೆಗೆದುಕೊಂಡು ಬರಬೇಕು, ಗೆಲುವಿನ ಫಲಿತಾಂಶವನ್ನು ತೆಗೆದುಕೊಂಡು ಬರಬೇಕು ಅನ್ನುವಂಥ ನಿಟ್ಟಲ್ಲಿ CM ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಕೇರಳ ಪ್ರವಾಸದಿಂದ ವಾಪಸ್ಸಾಗಿರುವಂಥ ವಸತಿ ಸಚಿವ ಜಮೀರ್ ಅಹಮದ್ ಅವರು ಇಂದು ಮತ್ತು ನಾಳೆ 2 ದಿವಸವೂ ಕೂಡ ಬಾಗಲಕೋಟೆಯಲ್ಲೇ ಠಿಕಾಣಿಯನ್ನು ಹೂಡ್ತಾ ಇದ್ದಾರೆ. ಇನ್ನು ಸತೀಶ್ ಜಾರಕಿಹೊಳಿಯವರು ತಮ್ಮದೇ ಆದಂಥ ಒಂದು ಟೀಮ್ನೊಂದಿಗೆ ಅವರು ಎಸ್ಪೆಷಲಿ ತಮ್ಮ ವೈಯಕ್ತಿಕವಾದಂಥ ಒಂದು ವರ್ಚಸ್ಸಿಗೆ ಕಾರಣವಾಗಿರ್ತಕ್ಕಂಥ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರು ಈಗಾಗಲೇ ಅಲ್ಲಿ ಸಹಜವಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಇಡೀ ರಾಜ್ಯಾದ್ಯಂತ ಸಂಘಟನೆ ಪ್ರಬಲವಾಗಿದೆ. ಆ ಒಂದು ಕಾರ್ಯಕರ್ತರ ಒಂದು ಪರಿಶ್ರಮ, ಮತ್ತೊಂದು ಕಡೆಗೆ ತಮ್ಮ ಬೆಂಬಲಿಗರು, ತಮ್ಮ ಅಭಿಮಾನಿಗಳು, ತಮ್ಮದೇ ಆದಂಥ ವೈಯಕ್ತಿಕವಾದಂಥ ಒಂದಷ್ಟು ಜನ ಆಪ್ತರು ಇವರೆಲ್ಲರನ್ನೂ ಕೂಡ ಕರ್ಕೊಂಡೋಗಿ ಅಲ್ಲಿ ಅವರು ಒಂದು ಕ್ಯಾಂಪ್ ಹಾಕಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ತಮ್ಮ ಎಲ್ಲ ಬಲವನ್ನು ಕೂಡ ಅಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ, ಕುರುಬ ಸಮುದಾಯದ ಮತಗಳು ಚಿದ್ರಬಾರ್ದು ಅಂತ.
ಇನ್ನು ಹೇಳಿ ಕೇಳಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಅವ್ರು ಹೋಗಿದ ಕಡೆ ಎಲ್ಲ ಅಬ್ಬರದ ಪ್ರಚಾರವನ್ನು ಮಾಡ್ತಾರೆ. ಅವರು ಎಲ್ಲ ರೀತಿಯಾದಂಥ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡಿ ಅವರು ಮುಸ್ಲಿಂ ಸಮುದಾಯದ ಮತಗಳನ್ನು ಆದಷ್ಟು ಹಿಡಿದಿಟ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಸೊ ಹೀಗಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಹಿಂದ ಸಮುದಾಯದ ಅಭ್ಯರ್ಥಿಯೇ ಮೇಲುಗೈ ಸಾಧಿಸಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಈಗ CM ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಕೊಂಡಯ್ಯ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.